ಹಾಯ್ ಹಲೋ ನಮಸ್ತೆ. ಸ್ಮಾರ್ಟ್ ಇನ್ಫಾರ್ಮ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಮಾತಾಡ್ತಾ ಇರೋದು. ಇವತ್ತಿನ ವಿಷಯ ಏನಂತಂದರೆ, ನಿಮಗೆ ಒಂದು ಸೂಪರ್ ಆಗಿರ್ತಕ್ಕಂಥ ವಿಡಿಯೋ ತೊಗೊಂಬಂದಿದ್ದೀನಿ. ಅದೇನು ಅಂತಂದರೆ, ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸಹಕಾರ ಕೂಡ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ, ಇಲ್ಲಿ ಒಂದು ರೀತಿಯಾಗಿರ್ತಕ್ಕಂತಹ ಚಿಕ್ಕದಾಗಿರ್ತಕ್ಕಂಥ ಒಂದು ಹಾವನ್ನು ಕಾಣ್ಬೋದು. ಈ ಹಾವು ಹೆಸರು ಬಂದುಬಿಟ್ಟು ಡೊಮೆರಲ್ಸ್ ಬ್ಲ್ಯಾಕ್ ಹೆಡೆಡ್ ಅಂತ ಕರೀತಾರೆ, ಅಂದರೆ ಕಪ್ಪು ತಲೆಯ ಹಾವು ಅಂತಕ್ಕಂಥದ್ದು. ಈ ಹಾವು ಸರ್ವೇ ಸಾಮಾನ್ಯವಾಗಿ ಈ ಮಳೆಗಾಲದಲ್ಲಿ ಮತ್ತು ಈ ತಣ್ಣಗಿನ ವಾತಾವರಣಕ್ಕೆ ಈ ಹಾವುಗಳು ಹೊರಗಡೆ ಬರ್ತಕ್ಕಂಥದ್ದು. ಈ ಹಾವುಗಳು ಅಷ್ಟೇನು ವಿಷಕಾರಿ ಅಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ತಾವುಗಳು ಹುಷಾರಾಗಿರ್ಬೇಕು. ಈ ಹಾವನ್ನು ನೋಡಿದಾಗಲೂ ಕೂಡ ಕೆಲವೊಂದು ಹಾವುಗಳು ವಿಷಕಾರಿ ಅಲ್ಲ ಅಂತ ಹೇಳಿದ್ರು, ಕೆಲವೊಂದು ಸಲ ಅಪಾಯ ಅಂತಕ್ಕಂಥದ್ದು ನಮಗೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಹಾಗಾಗಿ ಈ ಹಾವು ತಲೆಯ ಮೇಲೆ ಇರ್ತಕ್ಕಂಥ ಮತ್ತು ತನ್ನ ಬಾಲದಲ್ಲಿ ಕಪ್ಪು ಭಾಗವನ್ನು ಹೊಂದಿರತಕ್ಕಂಥದ್ದು. ಓಕೆ, ನೆಕ್ಸ್ಟು ಇದರ ಬಣ್ಣ ಅಂತಕ್ಕಂಥದ್ದು ಬೂದು ಬಣ್ಣದ ಮತ್ತು ಅಥವಾ ಕೆಲವೊಂದು ಹಾವುಗಳು ತಿಳಿ ಹಳದಿ ಬಣ್ಣದಿಂದ ಕೂಡಿರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಕಪ್ಪು ಚುಕ್ಕೆಗಳು ಕೆಲವೊಂದು ಸಲ ಕಂಡುಬರ್ತಕ್ಕಂಥದ್ದು. ಹಾಗೆ ಇದರ ಆಹಾರ ಬಂದು ಚಿಕ್ಕ ಆಗಿರ್ತಕ್ಕಂಥ ಹಲ್ಲಿಗಳನ್ನು ತಿಂತಕ್ಕಂಥದ್ದು, ಕೀಟಗಳನ್ನು, ಸಣ್ಣ ಸಣ್ಣ ಜೀವಿಗಳನ್ನು ತಿಂದು ಬದುಕ್ತಕ್ಕಂಥ ಹಾವುಗಳು. ಇದರ ಸ್ವಭಾವ ಅಂತಂದರೆ ಅತ್ಯಂತ ಶಾಂತವಾಗಿರ್ತಕ್ಕಂಥ ಸ್ವಭಾವ ಅಂತ ಹೇಳ್ಬೋದು. ಇದು ನಾವು ಜನರನ್ನೆಲ್ಲಾದರೂ ಕಂಡ್ರೆ ಆಲ್ಮೋಸ್ಟ್ ಅಲ್ಲ ಇದು ಮರೆಯಾಗಲಿಕ್ಕೆ ಇದು ನೋಡ್ತಾ ಇರುತ್ತೆ. ಹಾಗಾಗಿ ನೀವೆಲ್ಲಾದರೂ ಇದನ್ನು ಕಂಡ್ರೆ ಅದು ನಿಮ್ಮಿಂದ ದೂರ ಹೋಗಲಿಕ್ಕೆ ಕೂಡ ನೋಡ್ತಾ ಇರುತ್ತೆ. ಆದರೂ ಕೂಡ ಕೆಲವೊಂದು ಸಲ ಇದು ಆಗಾಗ ಕಾಣ್ತಕ್ಕಂಥದ್ದು. ಓಕೆ, ನೋಡಿ ಯಾವ ರೀತಿಯಾಗಿ ನಿಧಾನವಾಗಿ ಹೋಗ್ತಾ ಇರ್ತಕ್ಕಂಥದ್ದು. ನಾವು ಇದ್ದೀವಿ ಅಂತ ಯಾರಾದರೂ ಮನುಷ್ಯರು ಸ್ವಲ್ಪ ಗೊತ್ತಾಯಿತು ಅಂತಂದರೆ ಅದು ತನ್ನಂತಾನಾಗಿ ಮರೆಯಾಗಲಿಕ್ಕೆ ಓಡ್ತಾ ಇರುತ್ತೆ. ಓಕೆ, ಕೆಲವೊಂದು ಸತಿ ನಾವು ಹಾವುಗಳನ್ನ ನೋಡಿದರೆ ಅವುಗಳು ನಮಗೆ ಕಚ್ಚಿಬಿಡುತ್ತೋ ಅಥವಾ ಏನೋ ಮಾಡುತ್ತೋ ಅಂತ ಆ ಭಯದಿಂದ ನಾವು ಏನು ಮಾಡ್ತೀವಿ, ಹಾವುಗಳನ್ನು ಸಾಯಿಸಲಿಕ್ಕೆ ಮುಂದಾಗ್ತೀವಿ. ದಯಮಾಡಿ ಈ ತಪ್ಪನ್ನು ಯಾರೂ ಮಾಡೋಕ್ಕೆ ಹೋಗಬೇಡಿ. ಹಾವುಗಳನ್ನು ರಕ್ಷಣೆ ಮಾಡೋದ್ರಿಂದ ಅವುಗಳ ಉಳುವಿಕೆಯಿಂದ ಇಡೀ ಒಂದು ಪರಿಸರ ವ್ಯವಸ್ಥೆ ಕೂಡ ಸಮತೋಲನವಾಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ಇವು ರೈತರ ಮಿತ್ರ ಅಂತ ನಾವು ಹೇಗೆ ಎರೆಹುಳನ್ನು ಕರಿತೀವೋ ಅದು ಹಾಗೆಯೇ ಈ ಹಾವುಗಳು ಕೂಡ ರೈತರಿಗೆ ಹಲವಾರು ಉಪಯೋಗಗಳನ್ನು ಕೂಡ ಆಗ್ತಕ್ಕಂಥದ್ದು. ಈ ಹಾವುಗಳು ಹಲವಾರು ರೀತಿಯಾಗಿರ್ತಕ್ಕಂಥ ಚಿಕ್ಕ ಪುಟ್ಟ ಆಗಿರ್ತಕ್ಕಂಥ ಹುಳುಗಳು ಹಾಗೂ ಇಲಿಗಳನ್ನು ತಿಂದು ಬದುಕ್ತಕ್ಕಂಥವು. ಈ ಆಹಾರ ಒಂದು ಸರಪಳಿಯಲ್ಲಿ ಮಾನವನಿಗೆ ಅಂದರೆ ರೈತನಿಗೆ ಇದು ಉಪಯೋಗ ಆಗ್ತಕ್ಕಂಥದ್ದು ತುಂಬ ಇರ್ತಕ್ಕಂಥದ್ದು. ಹಾಗಾಗಿ ಹಾವುಗಳ ರಕ್ಷಣೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಮಾಡಲೇಬೇಕು ಅಂತಕ್ಕಂಥದ್ದು ಈ ವಿಡಿಯೋ ಮುಖಾಂತರ ನಿಮಗೆಲ್ಲರಿಗೂ ಕೈ ಮುಗಿದು ಕೇಳ್ತಾ ಇದ್ದೀನಿ. ಹಾವುಗಳ ರಕ್ಷಣೆಯನ್ನು ನಾವು ಮಾಡಲೇಬೇಕಾಗಿದೆ. ಈ ಹಾವುಗಳನ್ನು ನೀವು ಎಲ್ಲಾದರೂ ನೋಡಿದ್ದೀರಾ ಅಂತಂದರೆ ದಯಮಾಡಿ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಕಾಮೆಂಟ್ಸ್ ಮಾಡಿ ತಿಳಿಸಿ. ಹಾಗೆ ಇದರ ಹಾವಿನ ಮತ್ತೊಂದು ಹೆಸರು ಮತ್ತು ಏನಾದರೂ ಇದ್ರ ಬಗ್ಗೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಇತ್ತಂದರೂ ಕೂಡ ನನಗೆ ದಯಮಾಡಿ ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಕಾಮೆಂಟ್ಸ್ ಮಾಡಿ. ಓಕೆ, ಈ ವಿಡಿಯೋವನ್ನು ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಗೆ ಈ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋವನ್ನು ಎಲ್ಲರೂ ಆದಷ್ಟು ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಮುಗಿಸ್ತೀನಿ.